ಬೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 1 ತಿಮೋತಿ 2ನೇ ಅಧ್ಯಾಯ 1 ಹೇಳ್ತದೆ, ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರ ದೇವರಿಗೆ ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಎಲ್ಲದಕ್ಕಿಂತ ನೀನು ಮನುಷ್ಯರಿಗೋಸ್ಕರ ದೇವರಿಗೆ ಕೃತಜ್ಞತಾಸ್ತುತಿ ಮಾಡು. ಈ ಲೋಕವನ್ನು ಸೃಷ್ಟಿ ಮಾಡಿದಂಥವರು ಕರ್ತನು. ಈ ಲೋಕದಲ್ಲಿ ಇರತಕ್ಕಂಥ ಸಮಸ್ತವು ಆತನ ಆಜ್ಞೆಗೆ ಅನುಸಾರವಾಗಿ ಉಂಟಾಯಿತು. ಕತ್ತಲು, ಸೂರ್ಯ, ಬೆಳಕು, ನಕ್ಷತ್ರಗಳು, ಸಮಸ್ತ ಕೋಟ್ಯಾನುಕೋಟಿ ಜೀವರಾಶಿಗಳು ಆತನ ಹಿಡಿತದಲ್ಲಿವೆ. ಆತನು ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು. ಆತನು ಕುಡಿಯಬೇಕಾಗಿದ್ದಂಥ ಸಂಕಟದ ಪಾತ್ರೆಯು ಆತನ ತಂದೆಯಿಂದ ಬಂದಿತ್ತು ಎಂಬುದಾಗಿ ಆತನಿಗೆ ತಿಳಿದಿತ್ತು. ಇಸ್ಕರಿಯೋತ ಯೋಧ ಕೇವಲ ಆ ಪಾತ್ರೆಯನ್ನು ತಂದುಕೊಟ್ಟು ದೂತನಾಗಿದ್ದ. ಹಾಗಾಗಿ ಯೇಸು ಯೂದನನ್ನು ಪ್ರೀತಿಯಿಂದ ದೃಷ್ಟಿಸಿ ಆತನನ್ನು ಗೆಳೆಯನೇ ಎಂದು ಸಂಬೋಧಿಸಿದ. ಯಾಕೆಂದರೆ ಆತನಿಗೆ ಗೊತ್ತಿತ್ತು, ನಿಮಗೆ ದೇವರೊಟ್ಟಿಗೆ ಸಂಪೂರ್ಣವಾಗಿ ನೀವು ನಡೆಯುವುದಾದರೆ, ದೇವರನ್ನು ಸಂಪೂರ್ಣವಾಗಿ ಅರಿಯುವುದಾದರೆ ನಿಮಗೆ ಮೊದಲಿಗೆ ನಂಬಿಕೆ ಬಹಳ ಮುಖ್ಯ. ಯೇಸು ಪಿಲಾತನಿಗೊಂದು ಮಾತನ್ನು ಹೇಳ್ತಾನೆ. ಯೋಹಾನ ಪತ್ರಿಕೆ 19ನೇ ಅಧ್ಯಾಯ 11ರಲ್ಲಿ ನಾವು ನೋಡುತ್ತೇವೆ, ಮೇಲಿನಿಂದ ನಿನಗೆ ಅಧಿಕಾರವು ಕೊಡಲ್ಪಡದಿದ್ದರೆ ನಿನಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಮೇಲಿನಿಂದ ಅಂದರೆ ನನ್ನ ತಂದೆಯಿಂದ ನಿನಗೆ ಅಧಿಕಾರ ಕೊಡಲ್ಪಡದಿದ್ದರೆ ನಿನಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇರಲಿಲ್ಲ. ಅಂದರೆ ಯೇಸು ಆತನಿಗೆ ಸ್ಪಷ್ಟವಾದಂಥ ಒಂದು ಭರವಸೆ ಇತ್ತು. ಆತನು ಭೂಲೋಕದ ಆತನು ನಡೆದಂಥ ನಡತೆ ಉಂಟಲ್ಲ, ಅದು ಒಂದು ರಾಜ ಗಾಂಭೀರ್ಯದ ನಡತೆಯಾಗಿತ್ತು. ಅದು ರಾಜನ ಘನತೆಯಾಗಿತ್ತು. ಆತನ ಜೀವಿತದಲ್ಲಿ ಒಂದು ಆತ್ಮಿಕವಾದಂಥ ಒಂದು ಸ್ಥೈರ್ಯವಿತ್ತು. ಆತನ ಜೀವಿತದಲ್ಲಿದ್ದಂಥ ಆ ಆತ್ಮಿಕವಾದಂಥ ಒಂದು ಸ್ಥೈರ್ಯದಿಂದ ಕರ್ತನು ಮರಣವನ್ನು ಸ್ವೀಕರಿಸಿದನು. ಆ ಮರಣವನ್ನು ಸ್ವೀಕರಿಸುವುದು ಅಷ್ಟು ಸುಲಭವಾದಂಥ ಮಾತಲ್ಲವೇ ಅಲ್ಲ. ಅದು ಯಾವುದೇ ಕಾರಣಕ್ಕೂ ಸುಲಭವಾದಂಥ ಮಾತು ಅಲ್ಲವೇ ಅಲ್ಲ, ಸುಲಭ ಅಲ್ಲ. ಯಾಕೆಂದರೆ ದೇವರಲ್ಲಿ ಯೇಸುವಿನ ಬಗ್ಗೆ ಎಷ್ಟು ಕಾಳಜಿ ಇತ್ತೋ ಅಷ್ಟೇ ಕಾಳಜಿ ನಮ್ಮ ಬಗ್ಗೆಯೂ ಇದೆ. ಕರ್ತನಿಗೆ ನಮ್ಮ ಬಗ್ಗೆ ಅಷ್ಟೇ ಕಾಳಜಿ ಇದೆ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ ಪ್ರಿಯರೇ. ನಾವು ಅದನ್ನು ಅರಿತಾಗ ನಿಜವಾಗಲೂ ಕರ್ತನು ನಮ್ಮನ್ನು ನಡೆಸ್ತಾನೆ. ಯೇಸು ನಡೆದಂತೆ ನಡೆಯಲು ನಾವು ಕರೆಯಲ್ಪಟ್ಟಿದ್ದೇವೆ. ಈ ಲೋಕದಲ್ಲಿ ಬೇರೆ ಯಾರೋ ನಡೆದಂತೆ ನಡೆಯುವುದಕ್ಕಾಗಿ ನಮ್ಮನ್ನು ಕರೆಯಲ್ಪಟ್ಟಿಲ್ಲ. ನಮ್ಮನ್ನು ಕರೆಯಲ್ಪಟ್ಟಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಯೇಸು ನಡೆದಂತೆ ನಡೆಯಲು. ಯೇಸು ಪಿಲಾತನ ಮುಂದೆ ಶ್ರೇಷ್ಠ ಸಾಕ್ಷಿಯನ್ನು ನೀಡಿದಂತೆ ನಾವು ಸಹ ನಂಬಿಕೆ ಇಲ್ಲದ ಜನರ ಮುಂದೆ, ಅಪ್ರಾಮಾಣಿಕವಾಗಿ ನಡೆಯುವಂಥವರ ಮುಂದೆ, ಸಂಕಟದಲ್ಲಿ ಇರುವವರ ಮಧ್ಯೆ, ಸಂಕೋಲೆಗಳನ್ನು ಅನುಭವಿಸುವವರ ಮಧ್ಯೆ, ಆ ಜನಾಂಗದ ಮಧ್ಯೆ ನಾವು ನಂಬಿಕೆಯಿಂದ ಒಂದು ಸಾಕ್ಷಿ ನೀಡಲಿಕ್ಕಾಗಿ ಬಂದಿದ್ದೇವೆ. ಆ ಸಾಕ್ಷಿ ನಮ್ಮ ನಡೆಯನ್ನು ನೋಡಿ ಅರಿಯಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ ಅಪ್ಪ, ಆತ್ಮೀಯರು ನೀವು
ನಮ್ಮನ್ನು ದೇವರ ಸರಿದಾರಿಗೆ ತಿದ್ದಿ ನಡೆಸು ಸ್ವಾಮಿ. ಯೇಸಪ್ಪ, ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮ ಕಡು ಪಾಪಗಳನ್ನು ನಿಮ್ಮ ರಕ್ತದಿಂದ ಮನ್ನಿಸು, ಸಹಾಯ ಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಪರಮ ತಂದೆಯೇ, ಆಮೆನ್.